ಹಾಯ್ ಫ್ರೆಂಡ್ಸ್, ಸನಿತಾ ಅಡುಗೆ ಚಾನಲ್ಗೆ ಸ್ವಾಗತ. ನಾನಿವತ್ತು ನಿಮಗೆ ರಾತ್ರಿ ಮಿಕ್ಕಿರೋ ತಂಗ್ಳಂದಲ್ಲಿ ಮಸಾಲೆ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ನೀವು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು: ತುರಿದಿಟ್ಕೊಂಡಿರೋ ಕ್ಯಾರೆಟು, ಸಣ್ಣಕ್ಕೆ ಹಚ್ಚಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು, ತುರಿದಿಟ್ಕೊಂಡಿರೋ ಈರುಳ್ಳಿ, ಪೇಸ್ಟ್ ಮಾಡಿ ಇಟ್ಕೊಂಡಿರೋ ಹಸಿಮೆಣಸಿನ್ಕಾಯಿ ಪೇಸ್ಟು, 2 ಸ್ಪೂನ್ ಜೀರಿಗೆ, ಸ್ವಲ್ಪ ಎಣ್ಣೆ, ಸಣ್ಣಕ್ಕೆ ಹಚ್ಚಿಟ್ಕೊಂಡಿರೋ ಸಾಂಬಾರು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಚಟ್ನಿಗೆ ಇಲ್ಲಿ ಕಾಯಿ ತುರಿ, 2 ಮೆಣಸಿನ್ಕಾಯಿ, ಸ್ವಲ್ಪ ಶುಂಠಿ, 4 ಎಸ್ಳು ಬೆಳ್ಳುಳ್ಳಿ, 2 ಎಸ್ಳು ಪುದೀನ, 2 ಎಸ್ಳು ಸಾಂಬಾರು ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ನೀರು ಬಿಟ್ಕೊಂಡು ಚಟ್ನಿನ ರುಬ್ಬಿಟ್ಕೊಳ್ಳಿ. ಇದಾದಮೇಲೆ ನಾನು ಮಿಕ್ಸಿ ಜಾರ್ಗೆ ತಂಗ್ಳನ್ನ ಹಾಕ್ಕೊಂಡು ರುಬ್ಬಿಟ್ಕೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಒಂದು ಬೌಲ್ ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ. 2 ಸ್ಪೂನ್ ಜೀರಿಗೆ ಹಾಕೋತಾ ಇದ್ದೀನಿ. ಹೆಚ್ಚಿಟ್ಕೊಂಡಿರೋ ಸಾಂಬಾರು ಸೊಪ್ಪು, ತುರಿದಿಟ್ಕೊಂಡಿರೋ ಕ್ಯಾರೆಟು, ಹೆಚ್ಚಿಟ್ಕೊಂಡಿರೋ ಕರಿಬೇವಿನ ಸೊಪ್ಪು, ತುರಿದಿಟ್ಕೊಂಡಿರೋ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಪೇಸ್ಟು, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನೆಲ್ಲ ಮಿಕ್ಸ್ ಮಾಡಿ ಕಲಿಸ್ಕೊಳ್ಳಿ, ಕ್ಲೀನಾಗಿ ಕಲಿಸ್ಕೊಳ್ಳಿ. ಫ್ರೆಂಡ್ಸ್, ನೀವು ಯಾವುದೇ ಕಾರಣಕ್ಕೂ ನೀರು ಹಾಕಕ್ಕೆ ಹೋಗಬೇಡಿ. ಇದೇನಾದರೂ ಗಟ್ಟಿಯಾದರೆ ಇನ್ನೊಂದು ಸ್ವಲ್ಪ ಅನ್ನ ರುಬ್ಬಿಟ್ಕೊಂಡಿರೋದನ್ನೇ ಹಾಕ್ಕೊಳ್ಳಿ. ಏನಾದರೂ ತೆಳುವಾದರೆ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ಕವರ್ನ ಒಂದು ಮಣೆ ಮೇಲೆ ಹಾಸ್ಕೊಂಡಿದ್ದೀನಿ, ರೊಟ್ಟಿ ತಟ್ಟೋ ಮಣೆ ಮೇಲೆ. ಅದಕ್ಕೆ ಎಣ್ಣೆ ಸವರ್ತಾ ಇದ್ದೀನಿ. ಈ ಥರ ಉಂಡೆನ ಸ್ವಲ್ಪ ರೌಂಡ್ ಮಾಡಿ ಮಧ್ಯದಲ್ಲಿ ಇಟ್ಕೊಳ್ಳಿ. ಕವರ್ನ 2 ಕಡೆಯಲ್ಲೂ ಸಮ ಬರೋಂಗೆ ಮೇಲ್ಗಡೆ ಒಸ್ಕೊಳ್ಳಿ. ಕವರ್ ಮೇಲೆ ತಟ್ಟಿ ಈ ಥರ ನೀಟಾಗಿ ತಟ್ಕೊಳ್ಳಿ, ರೌಂಡಾಗಿ ಬರೋ ಥರ. ಇವಾಗ ಬಂದಿದೆ. ಕವರ್ ಮೇಲೆ ಅಂಚೆಲ್ಲ ಸರಿ ಮಾಡ್ಕೊಳ್ಳಿ. ಈ ಥರ ತೆಗೀರಿ, ಕ್ಲೀನಾಗಿ ಬಂದಿದೆ. ಹರಳೆ ಇಟ್ಕೊಳ್ಳಿ ಸ್ಟವ್ ಮೇಲೆ. ಅದಕ್ಕೆ 2 ಸ್ಪೂನ್ ಎಣ್ಣೆ ಹಾಕಿ ಕಾಯಿ ಜುಟ್ಟಿಂದ ಕ್ಲೀನಾಗಿ ಸಾವ್ರ್ಕೊಳ್ಳಿ. ಎಣ್ಣೆನ ಕ್ಲೀನಾಗಿ ಸಾವ್ರಬೇಕು, ಹರಳೆಗೆಲ್ಲ. ಅದಾದಮೇಲೆ ಈ ರೊಟ್ಟಿನ ಈ ಥರ ಎತ್ಕೊಳ್ಳಿ. ಈ ಥರ ಎತ್ಕೊಂಡು ಈ ಥರ ಹಾಕಿ ಕ್ಲೀನಾಗಿ ಬಂದಿದೆ. ಇವಾಗ 2 ನಿಮಿಷ ಬೇಯೋದಕ್ಕೆ ಬಿಡಿ. 2 ನಿಮಿಷ ಆದಮೇಲೆ ಇದನ್ನು ಎತ್ತಿ ಈ ಥರ ಮುಚ್ಚಾಕಿ ಮತ್ತೆ ಬೇಯಿಸಿ. ಕ್ಲೀನಾಗಿ ಬೆಂದಮೇಲೆ ಇದನ್ನು ಈ ಥರ ಮುಚ್ಚಿ ಇಟ್ಕೊಳ್ಳಿ. ಕಾಯಿ ಚಟ್ನಿ ಜೊತೆ ಸರ್ವ್ ಮಾಡಿದ್ದೀನಿ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.